ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳುದೈತಿ ತಮ್ಮ. ನೀವು ಹುಚ್ಚಿರ್ದಿರಿ ಅವು. ಯಾಕೋ ತಾಯಿ ಬೆಳಗದವ್ರ ಏನು ಸುಮ್ ಕೂಡ್ಬೇಕಂತ ಕೂಡ್ಯಾರತ್ತ ತಿಳ್ಕೊಂಡ್ರಿ ನೀವು. ಮತ್ತ ಇನ್ನ 10 ಗಂಟೆ ತಕ ಚಲೋ ಅಂತ ಧಾರಾವಾಹಿ ಯಾವ ಹತ್ತಂಗಿಲ್ಲ, ಅದಕ್ಕೆ ಬಂದ್ ಕೂತಾರ ಅವರು. ಧಾರಾವಾಹಿ ಆಯ್ತತ್ತು ಅವರು ಇಲ್ಲಿ ಒಬ್ರು ಇರಂಗಿಲ್ಲ ಗುಂಡ್ಯ. ಹೆಂಗಂದು ಧಾರಾವಾಹಿ ಹತ್ತಿಲ್ಲ ಅಂತ ಹೇಳಿ ಬಂದ್ ಕೊಡ್ಯಾರಂತಿ. 10 ಗಂಟೆ ಮುಂದ್ ಧಾರಾವಾಹಿ ಐತಿ, ಮತ್ ಒಬ್ರ ಇರ್ತಾರ, ಮತ್ ಆನೇಸ್ಕೋರ್ ಇಲ್ಲಿ. ಏಯ್ ಮಗನ ಕಲ್ ಇಟ್ಕೊಂಡ್ ಕುಂತಾರ ಅವ್ರು. ಇಲ್ಲ ಹಂಗೆಲ್ಲ ಮಾಡ್ರಿ ಅವ್ ಮತ್ತ ಅದಕ್ಕೆ ಇರ್ಲಿ. ಆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಏನಿವಾ ಆ ಮಾತನ್ನ ಹೆಂಗ್ ಹೇಳ್ಯಾರ ಕೇಳು. ಹೆಂಗ್ ಹೇಳ್ತಾರವಾ? ತಾಯಿಗಿಂತ ಬಂದು ಇಲ್ಲ, ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂತ ಮಾತು ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿವಾ? ಇದೇ ಮಾತು ಯಾಕ ಮಹಾತ್ಮರು ಹೇಳ್ಯಾರತ್ತಮ್ಮ ಅಂತ ಕೇಳಿದ್ರ, ಯಾಕೆ ಹೇಳ್ಯಾರವಾ? ಈ ಜಗತ್ತಿನೊಳಗ ಬಂದು ನಮಗ ತಾಯಿ ಅನ್ನಕ್ಕಿ ಬಾಳ ಹೆಚ್ಚಿನಕ್ಕಿದಾಳ, ತಾಯಿ ಅನ್ನಕ್ಕಿ ಬಾಳ ಶ್ರೇಷ್ಠ ಅದಾಳ. ಗುಂಡಾ ಇವ್ರು ಬರೇ ತಾಯಿ 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 ಅಂದ ನಮ್ ಹೊಟ್ಟೆಗೆ ಬೆಂಕಿ ಬಿಡುವಂಗ್ ಮಾಡ್ತಾರ ನೋಡಿ ಇವ್ರು. ಯಾಕು? ತಾಯಿ ಅಂದ್ರೆ ಹೊಟ್ಟ್ಯಾಗ ಬೆಂಕಿ ಬಿಡ್ತದ ನಮಗ. ತಾಯಿ ಅಂದ್ರೆ ಹೊಟ್ಟ್ಯಾಗ ಬೆಂಕಿ ಬಿಡ್ತದ, ಮತ್ ಯಾರಂದ್ರ ತಂಪಾಗ್ತದು? ನನಗ ನಮ್ ಗುಂಡ್ಯಾಗ ಏಂತಂದ್ರ ಬಾಳ ತಂಪಾಕದ, ಹೆಂಡತಿ ಅಂದ್ರ ಬಾಳ ತಂಪಾಗ್ತದ. ಹೆಂಗು ಯವ್ವ ಹ್ಯಾಂತಿ ಬಾಳ ಹೆಚ್ಚಿನಕ್ಕೆ ಅದಾಳ ತಾಯಿ ಕಿತ್ತ. ಹೆಂಡತಿ ಹೆಚ್ಚಿನಕ್ಕೆ ತಾಯಿ ಕಿತ್ತನೂ ಅದಾಳ. ಹೆಂಗ ಕೇಳಿವ? ಹೆಂಗು ಈಗ ಹರಕೆ ಬಂದೆವು. ಹೌದು. ಅರಿಬೇರ ಹೊಲಸಾಕ ನಾಳೆ ಹರ್ಯಾಗಂದ್ರ ನಾಳೆ ಹರ್ಯಾಗ ಮನಿ ಹೋದ ಮ್ಯಾಲ ತರಿಬಿ ಹೋಗೋದಕ್ಕ ಕೇಣ್ತಿ, ಮುಂದ ಜಳಕಕ್ಕೆ ಬಿಸಿ ಬಿಸಿ ನೀರ್ ಕಾಯಿಸಿ ಕೂಡ ಕೇಣ್ತಿ, ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ ಕೇಣ್ತಿ. ಹೊಳ್ಳಿ ಕಾರ್ಯಕ್ರಮ ಬರಾಕೈತಂದ್ರವ ಬಗಲಾಗ ನಿಂತ ಟಾಟಾ ಮಾಮ ಅಂತಾಳೋ ಗುಂಡ್ಯಾ. ಅದಕ್ಕೆ ಹೇಂತಿ ಶ್ರೇಷ್ಠ ಅಂತೀನಿ ನಾವು ಹೆಂಗೋ ಗುಂಡ್ಯಾ. ಇದಕ್ಕ ನಿನಗ ಹೆಂಡತಿ ಹಚ್ಚ. ಯವ್ವ ಮಗನ ತಾಯಿ ಹೆಂಗ ಹೆಚ್ಚಿನಕ್ಕಿದಾಳ ಕೇಳು. ಹೆಂಗದಾಳವ? 9 ತಿಂಗಳ ನಿನ್ನ ಹೊಟ್ಟ್ಯಾಗ ಇಟ್ಕೊಂಡು ಸಾಕಿ ಸಲವಿ ಜತ್ತನ ಮಾಡಿ ಮಗನ ನಿನ್ನ ಹೊರಗೆ ತರಬೇಕಾದ್ರ ಏನಾಗಿದವ? ತಾಯಿಗೆ 1000 ಚೋಳ ಕಡ್ದಟ್ಟ ತ್ರಾಸ ಆಗ್ಯದು. ಓ ಮಗನ 1000 ಚೋಳ ಕಡ್ದಟ್ಟ ತ್ರಾಸ ಆಗ್ಯದ. 1000 ಚೋಳ ಕಡ್ದಟ್ಟ ತ್ರಾಸ ಮಾಡ್ಕೊತ ನಾನು ಫೋನ್ ಹಚ್ಚಿ ಜೋಯನ ಮೆಸೇಜ್ ಕಳ್ಸಿನ. ಯಾಕೆ ಕಡ್ದಾರ ನಿಮ್ಮ ಕೂನ ಧನ್ಯವಾದ. ಯಾಕೆ ಕಡ್ದಾರು? ಯವ್ವ ಹಡಿಬೇಕಂತ ಹಡ್ದಾರ ತಿಳ್ಕೊಂಡ್ರಿ ಅವ್ರು. ಮತ್ ಯಾಕೆ ಹಡ್ದಾರು? ಅವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನ ಆಸೆಕಾಗಿ ಹಡ್ದಾರ. ಯವ್ವ ಅವ್ರ ಹಡಿಯಂಗ್ ಹಡ್ದಾರು ಊಟಂಗ್ ಬಿಟ್ಟೆ ಹೋಗುಂಡ್ಯ. ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕಾಗಿ ಹಡ್ದಾರ. ಹೆಂಗಂದು ಬರಬರಿ ಅದು. ಮಗನ ಜಾನಪದ ಕವಿಗಳಾಗಿರ್ತಕ್ಕಂಥವ್ರು ತಾಯಿ ಮೇಲೆ ಜಾನಪದನೆ ಬರೆದಿಟ್ಟಾರ ಅವ್ರು. ಹೆಂಗವ? ಹೆಂಗ್ ಕೇಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಹರಳಿ ಸಿಗುವಳೇನು, ತಾಯಿ ಮರಳಿ ಬರುವಳೇನು, ತಾಯಿ ಮರಳಿ ಸಿಗುವಳೇನು. ನಿಮ್ ತಾಯಿ ಮ್ಯಾಗ ಅಟ್ಟೆ ಬರ್ದಾರ ತಿಳ್ಕೊಂಡ್ರಿ ನೀವು? ಮತ್ ಯಾರ ಮ್ಯಾಗ ಬರ್ದಾರು? ಹೆಂಡತಿ ಮ್ಯಾಗು ಬರ್ದಾರ. ಅಣ್ಣನ ಕಂಪನಿ ಅವರು ಹೆಂಡತಿ ಮ್ಯಾಗು ಬರ್ದಾರ. ಹೆಂಗ ಕೇಳವ? ಹೆಂಗು? ಮಾಡಿಕೊಂಡ ಹೆಂಡತಿ ತೀರಿವಾದ ಮ್ಯಾಲ ಮರಳಿ ಬರುವಳೇನು, ಮಾಡಿಕೊಂಡ ಹೆಂಡತಿ ತೀರಿವಾದ ಮ್ಯಾಲ ಮರಳಿ ಬರುವಳೇನು, ಮತ್ತೊಂದ ರಂಜ ಮತ್ತೊಂದ 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 ತರ್ಬೇಕಂದಾರ ತಮ್ಮ ಮಕ್ಕಳ ಬಿಡುತ್ತಾರೇನು, ತಮ್ಮ ಮಕ್ಕಳ ಬಿಡುತ್ತಾರೇನು, ತಮ್ಮ ಮಕ್ಕಳ ಕಣ್ಣೀರು ಮರಸು. ಮಗನ ಹೆಂಡತಿ ಸಲುವಾಗಿ ಹೇಳ್ತಿಯಲ್ಲೋ ಸುಂಬಳ ಮರಸು. ಹಂಗಲ್ಲೋ ಹಂಗವಾ? ಆ ಒಬ್ಬಾಕಿ ಸತ್ತ ಅಂದ್ರ ಬಿಟ್ಟು 2 ಮಾಡ್ಕೋ, ಬಿಟ್ಟು 3 ಮಾಡ್ಕೋ. ಯಾವ ನಿಗೊಂದ್ ಮಾತು ಹೇಳ್ತೀನಿ ಯಾವ ನಾನು. ಏನು? ಯವ್ವ 1 ಬಿಟ್ಟು 2 ಬಿಟ್ಟು 3 ಮಾಡ್ಕೊಳಕ್ ಬಂದೋತ್ತು. ಕರೆ ಫಸ್ಟ್ನೇ ಗಾಡಿ ಬಂದಂಗ 2ನೇ ಗಾಡಿ ಬರ್ಬೇಕಲ್ಲಕೋ ಅಣ್ಣ. ನೋಡಪ್ಪ ಡಬಲ್ ಗಾಡಿ ಮೇಂಟೈನ್ ಮಾಡಿದ ಗಾಡಿ ಇಲ್ಲೇ ಕೂತದ, ಮತ್ ಯಾರು ಬೇಕು? ಹಂಗೋಯಪ್ಪ ಹಂಗಲ್ಲೋ. ನಿನಗೊಂದ್ ಮಾತು ಕೇಳ್ತೀನಿ ನಾನು. ಹಂಗವಾ? ಈಗ ತಂದಿಗೆ ಆರಾಮ್ ತಪ್ತು. ಯಾರೋ ನಮ್ಮ ಅಪ್ಪಾಗ ಯಾಕೋ ಒಂದಿಟ್ಟು ಮುಸುಕ ಕೂತಂತ ವಾಕಿನ ಓದ್ ಬರ್ಬೇಕಾಯ್ತು. ದವಾಖಾನಿಗೆ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ. ಇಲ್ರಿ ಒಂದಿಟ್ಟು ನೆಗಡಿ ಬಂದಂಗ ಕಾಣ್ತದ್ರಿ. ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ. ಏನಂತೇವಾ? ಡಾಕ್ಟರ್ ಸಾಹೇಬ್ರ ಇವ ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪ ಇದಾನಂತ ತಿಳ್ಕೊಂಡ್ ಆರಾಮ್ ಮಾಡ್ರಿ ಅಂತ ಹೇಳ್ತಿ. ಹೇಳ್ತೇನೆ ಅವ ಸಹಜವಾದ ಮಾತದ. ಮುಂದ್ 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು, ನಿನ್ನ ತಾಯಿಗೆ ಆರಾಮ್ ತಪ್ತು. ಆ ಡಾಕ್ಟರ್ ಅಂತ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ. ಏನಂತ? ಡಾಕ್ಟರ್ ಸಾಹೇಬ್ರ ಈಕೆ ನಮ್ಮವಲ್ಲ ನಿಮ್ಮವದಾಳ ಅಂತ ತಿಳ್ಕೊಂಡ್ ಆರಾಮ ಮಾಡ್ರಿ ಅಂತ ಹೇಳ್ತಿ. ಹೇಳ್ತೀನಿ ಸಹಜವಾದ ಮಾತದೇವ. ಮುಂದ್ 4 ತಿಂಗಳು ಹೋಯ್ತು, 5 ತಿಂಗಳು ಹೋಯ್ತು, ನಿನ್ನ ಹೆಂಡತಿಗೆ ಆರಾಮ್ ತಪ್ತು. ಹೆಂಡತಿಗೆ ಆರಾಮ್ ತಪ್ಪಿದ್ರ ಗುಂಡ್ಯಾ ಕುರಿ ಹೊಲ ಗೆಲ್ಲ ಎಲ್ಲ ಸಟ್ ಹೋಲಿಕೆರೆ
ಆರಾಮ್ ಮಾಡತ್ತೀನಿ ನಾನು ಆರಾಮ್ ಮಾಡಂತಿ ಯಾಕಂದ್ರೆ ಹೆತ್ತಿ ಮ್ಯಾಗ ಗುಂಡ್ಯಾವ ನಾನು ಬಾಳ ಕೆಡ್ತೀವ ಇವ ಆ ಡಾಕ್ಟರ್ ಅಂತಿಗ್ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ ಏನಂತ ಡಾಕ್ಟರ್ ಸಾಹೇಬ್ರ ನಾನು ಹೇಳ್ತಲ್ಲ ತೆಲಿಗಿಲಿ ಕೆಟ್ಟದ ಹಣ್ಣು ಅವ್ರದು ಅನ್ಬೇಕಿತ್ತು ಹಂಗ್ಯಾಕ ಅನ್ನಕ್ ಬರ್ತದೇವ ಮಹೇಶನ ನೀ ಅಂದ್ರೆ ಅಂತಾನೆ ಹೇಳಿ ಕರೆ ನಿನ್ ಮನಸಾಕ್ಷಿಯಾಗಿ ಹೇಳಣ್ಣ ಹಂಗ ನಾಕ್ ಬರೋದಿಲ್ಲವ ಯಾಕೋ ನಮ್ ಹಿಂತದಳಕ್ಕಿ ತಾಯಿ ಜಗಕ್ಕನೆ ಶ್ರೇಷ್ಠ ಅನ್ಸಾಳ ನೀವ್ ಏನೋ ಹೇಳ್ರವ ನಿಮ್ಮ ತಾಯಿ ಗುಣ ಯಾರದಾವು ತಾಯಿ ಗುಣ ಎರಡದವ ಯಾಕೆ ಕೇಳ್ರಿ ಹೆಂಗೋ ಆಗವ ಕೈಲಿ ಹೆಗಲ ಮ್ಯಾಗ ಒಬ್ಬ ಮಗನ ಕುಣ್ಸ್ಕೊಂಡು ಬರಾಕತ್ತಿದಳು ಕೈಯಾಗ ಮತ್ತ ಮಗನ್ ಹಿಡಿಸ್ಕೊಂಡ್ ನಡ್ಸ್ಕೊಂಡ್ ಬರಾಕತ್ತಿದಳವ ಮುಂದ ನಮ್ ರಮೇಶ ತಾವ್ ಇದ್ರಿಗೆ ಹೋಗಿ ಕೇಳ್ದ ಏನಂತ ಮ್ಯಾಗಿಂದ ಯಾರ್ದತ್ತ ಕೇಳ್ದ ಮ್ಯಾಗಿಂದು ಮಗಳು ಮಲ್ಲ ಒಂದು ಕೆಳಗಿಂದು ಕರಿ ನಾನು ಹ್ಯಾಂಟಿ ಅಂದು ಹಿಂಗ ತರ ಯಾಕೊಂಡ್ ಬರ್ತಾರ ಯವ್ವ ಮಗನ ಮಕ್ಕಳಿಗೆ ದರ ಹೇಳ್ತಾರ ಈ ಕಿಮ್ಮತ್ತಲಿಗೆ ತೋಣ ಮಕ್ಕಳಿಗೆ ಇರ್ಲಿ ಅದಕ್ಕೆ ಯವ್ವ ನಿಮ್ಮ ತಾಯಿ ಗುಣ ಯಾರದಾವು ಆ ಲಾಸ್ಟ್ ಫೈನಲ್ ಬಂದ ನಿಂಗೊಂದ್ ಪ್ರಶ್ನೆ ಕೇಳ್ತೀನಿ ಯವ್ವ ಇಂತಾವ್ ಹತ್ತು ಕೇಳ್ರಿ ರಾತ್ರಿ ನೀತಿಗಣ್ಣ ಎಬಿಸ್ಕಿಯವ್ರು ಹ್ಯಾಂತಿ ನಾನು ಹ್ಯಾಂತ್ ಅಂತ ಬಡ್ಕೊಂಡ್ ನೋಡು ಮಹೇಶ್ ಅನ್ನೋದು ಬಳೆ ಆಗ್ಯದು ಅದಕ್ಕೆ ಹೆಂಗ್ ಕೇಳು ಹೆಂಗವ ನೀ ಹುಟ್ಟಿ ಧರಣಿಗೆ ಬಂದು ಆ ಮಗನ ಇಷ್ಟ ಹತ್ರಕ್ಕೆ ನೀ ಬೆಳಿಬೇಕಾದ್ರ ಏನ ತಾಯಿ ಹಾಲು ಕುಡ್ದು ಬೆಳೆದು ದೊಡ್ಡವಾಗಿಯೋ ಗುಂಡ್ಯಾ ಯಾರು ಕುಡ್ದು ಇವಂಗ ಆಕಳ ಹಾಲಾಕ್ಯಾರತ್ತ ಯವ್ವ ನೀ ಏನ್ ಕುಡ್ದೇನು ಇವಂಗ ನಂದಿನ ಪ್ಯಾಕೆಟ್ ಹಾಲೆವ ಮತ್ ನೀನ ಇವಂಗ 10 ರೂಪಾಯಿ ನಿಪ್ಪಲ್ ಪ್ಯಾಕೆಟ್ ಅಲ್ಲವ ನೀ ಹಾಲೆ ಕುಡುದಿರಂತಿ ಯವ್ವ ನಿಂಗ್ ಕರೆ ಹೇಳ್ಬೇಕಂದ್ರೆ ಯವ್ವ ಪಕ್ಕ ಹ್ಯಾಂಚ ಹಾಲ ಕುಡ್ದೇನ ಯಾರು ಕುಡ್ದಿಯೋ ಯವ್ವ ನಮ್ಮ ಅವ್ವ ನಾವು ಯವ್ವ ನಂದು ಫಸ್ಟ್ನೇ ಗಾಡಿ ಅದು ಅಯ್ಯೋ ಕುಡ್ದಿ ಅದಕ್ಕೆ ತಮ್ಮ ಹೆಂಗವ ಆ ಭಂಡಾರಪ್ಪ ಅಂತಂದ್ರ ಬ್ಯಾಂಕ್ ಇದ್ದಂಗ ಮಗನ ಕರೆ ಭಂಡಾರ ಮುಟ್ಟಿ ಹೇಳು ಹೊಟ್ಟೆನ ತಾಯಿ ಹಾಲು ಕುಡ್ದಿಲ್ಲ ಅಂತ ಹೇಳಿ ಇಲ್ಲ ನೀತಿಗೆ ನಾವು ತುಸು ಕುಡಿದಿರ್ಬೇಕವ ಎಟ್ಟುವರೆಗೆ ಹಚ್ಚಬಾರ್ದೇವ ಅದಕ್ಕೆ ತಾಯಿ ಅನ್ನಕ್ಕೆ ಬಾಳ ಹೆಚ್ಚಿನಕ್ಕೆ ಅದಾಳ ನೀವು ಕುರ್ಸಾಲೆ ಕಲ್ಸ್ಕೊಂಡ್ ಬಂದ್ ನೋಡಿ ಹಿಂಗ್ ಮಾತಾಡ್ತೇವ ಕಲ್ಸ್ಕೊಂಡ್ ಬಂದಾರ ಇರ್ಲಿ ಬಾಳೇನು ಮಾತಾಡೋದು ಬೇಡ ಆ ಕ್ಯಾಲಿ ದಾಟಿ ಹೆಂಗೈತ್ ಕೇಳು ಹೆಂಗದವ ಅದರಂಗಿಲೆ ಬರ್ಕೊಂಡಿದ್ದೆ ಗೆಳೆಯ ನಿನ್ನ ಹೆಸರ ಮನಿಯ ಮಂದಿ ಅದನ್ನ ನೋಡಿ ಕೈ ಕಲ್ಲ ಕಟ್ಟಿ ಬಡದಾರ ಹೆಣ್ಣ ಹೆಸರ ಸುಡಬೇಕಂತ ಹಜ್ಜಾರ ಕೈಯಾಗ ಕರ್ಪೂರ ಸುಟ್ಟರೇನಾತ ಕೈಯಾನ ಹೆಸರ ಗಟ್ಟಿ ಮೂಡೇತಿ ಮನದಾಗ ಪೂರ ಸುಟ್ಟರೇನಾತ ಕೈಯಾನ ಹೆಸರ ಗಟ್ಟಿ ಮೂಡೇತಿ ಮನದಾಗ ಪೂರ
ಉಳದಾರೋ ನನ್ನ ಬ್ಯಾಳಿಗೆ ಕಬ್ಬುರ ಗುರುನತ್ತ ಗುರುವಾಗಿ ಉಳದಾರೋ ನನ್ನ ಮ್ಯಾಳಿಗೆ ಕಂದಮಾಯನ ಬರದು ಕವಿಯಾಗಿ ಮಾವೀರಣ್ಣನ ಕುಜರ ಮ್ಯಾಳಿಗೆ ಕಂದಮಾಯನ ಬರದು ಕವಿಯಾಗಿ ಮಾವೀರಣ್ಣನ ಕುರ್ಜರ ಮ್ಯಾಳಿಗೆ ಮಾಡ್ದೋಡ ಅಮ್ಮೋಗಿ ಕಾಪಾಡೋ ಸಣ್ಣ ಮಗಳಿಗೆ ಭಕ್ತಿಲೆ ಕರಿವೆ ಶಿರಬಾಗಿ ನನ್ನ ಅಪ್ಪ ಗುಡ್ಡದ ಗುರವಿಗೆ ಭಕ್ತಿಲೆ ಕರಿವೆ ಶಿರಬಾಗಿ ನನ್ನ ಅಪ್ಪ ಗುಡ್ಡದ ಗುರವಿಗೆ ಕಾತಾಂಡೆ ನಾಡೋಡ ಅಮ್ಮೋಗಿ ಕಾಪಾಡೋ ಸಣ್ಣ ಮಗಳಿಗೆ ನೀರ ತರಲಕ್ಕ ಬರ್ತೀಯತಿ ಊರ ಹೊರಗಿನ ಬೋರಿಗೆ ಬ್ಯಾಡಾದ್ರೂ ಸಿಲುಕಿಸಿದೆ ನಿನ್ನ ಪ್ರೀತಿ ಚೂರಿಗೆ ಹೆಕ್ಕಿದ್ದೆಯಲ್ಲ ಹುಡುಗಿ ನೀನು ಹೈಸ್ಕೂಲ್ ಸಾಲಿಗೆ ಹೋಗಾಗ ನೋಡುತ್ತಿದ್ದ ತಿರುಗಿ ಹೇಳಿ ಕಳ್ಸಿದಿ ನಿನ್ನ ಗೆಳತಿಗೆ ಹೋಗಾಗ ನೋಡುತ್ತಿದ್ದ ತಿರುಗಿ ಹೇಳಿ ಕಳ್ಸಿದಿ ನಿನ್ನ ಗೆಳತಿಗೆ ರಾಮೇಶ್ವರ ಗುಡಿಗೆ ಅರ್ಧಂಗ ಹೆಳ್ತಿ ಆಗಳಿಗೆ ಹೋಗಾಗ ನೋಡದಿದ್ದ ತಿರುಗಿ ಹೇಳಿ ಕಳಿಸಿದ ನಿನ್ನ ಗೆಳತಿಗೆ ಹೋಗಾಗ ನೋಡದಿದ್ದ ತಿರುಗಿ ಹೇಳಿ ಕಳಿಸಿದ ನಿನ್ನ ಗೆಳತಿಗೆ ಕಾಂತ ರಾಮೇಶ್ವರ ಗುಡಿಗೆ ಅರ್ಧಂಗ ಗೆಳತಿಯಾಗಳ